ಹುಬ್ಬಳ್ಳಿಯಲ್ಲಿ ನೇಹಾ ಮತ್ತು ಅಂಜಲಿ ಎರಡೂ ಕೊಲೆಗಳು ದೇಶಾದ್ಯಂತ ಸುದ್ದಿಯಾಗಿದ್ವು. ಇದನ್ನು ಖಂಡಿಸಿ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು. ಸ್ವತಃ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಂಜಲಿ ಮನೆಗೆ ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ಸೂಕ್ತ ಪರಿಹಾರವನ್ನು ನೀಡ್ತೀನಿ ಅಂತ ಹೇಳಿದರು. ಆದರೆ ಜಿ ಪರಮೇಶ್ವರ್ ಅವರು ಭೇಟಿ ನೀಡಿ ಹೆಚ್ಚು ಕಡಿಮೆ 2 ತಿಂಗಳಾಯಿತು. ಈಗ ಇದುವರೆಗೂ ಕೂಡ ಸರ್ಕಾರದಿಂದ ಅಂಜಲಿ ಮನೆಗೆ ₹1 ಕೂಡ ಪರಿಹಾರ ಬಂದಿಲ್ಲ. ಇವತ್ತಿಗೂ ಕೂಡ ಅಂಜಲಿ ಕುಟುಂಬಸ್ಥರು ಬಾಡಿಗೆ ಮನೆಯಲ್ಲಿರ್ತಕ್ಕಂಥದ್ದು, ನಿತ್ಯ ದುಡಿದ್ರೆ ಮಾತ್ರ ಅವರ ಮನೆ ನಡೆಯುವುದು. ಆದರೆ ಸರ್ಕಾರದಿಂದ ಪರಿಹಾರ ಕೂಡ ಇದುವರೆಗೂ ಕೂಡ ₹1 ಬಂದಿಲ್ಲ. ಜೊತೆಗೆ ಅವರಿಗೆ ಒಂದು ಉದ್ಯೋಗದ ಭರವಸೆಯನ್ನು ನೀಡಿದ್ರು, ಅದು ಕೂಡ ಈಡೇರಿಲ್ಲ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಅಂಜಲಿ ಅಜ್ಜಿಯಾದಂತಹ ಗಂಗಮ್ಮ ಮತ್ತು ಸಹೋದರಿ ಸಂಜನಾ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಅಮ್ಮ, ನಿಮಗೆ ಪರಿಹಾರ ಕೊಡ್ತೀನಿ ಅಂದಿದ್ರು, ಹೋಮ್ ಮಿನಿಸ್ಟರ್ ಬಂದಿದ್ರು, ಇದುವರೆಗೂ ₹1 ಬಂದಿಲ್ಲ. ಏನು ಹೇಳ್ತೀರಮ್ಮ ನೀವು? ಬಂದಿಲ್ರಿ, ಏನು ಬಂದಿಲ್ರಿ. ಬಂದ್ರೆ ನಾವ್ಯಾಕೆ ಸುಳ್ಳು ಹೇಳಕ್ಕೆ ಹೋಗಮ್ರಿ? ಯಾರು ಬಂದಿಲ್ರಿ. ಅವತ್ತು ಬಂದು ಬರ್ತೀರಿ, ಯಾರು ಬಂದೇ ಇಲ್ರಿ. ಬಂದೇ ಇಲ್ರಿ. ನಮ್ಗೆ ಜೀವನ ನಡೆಯೋದು ಕಷ್ಟ ಆಗೈತೆ ರೀ. ಈಗ 2 ತಿಂಗಳ ಮಟ್ಟ ಆದ್ರೂ ಎಲ್ಲಿಗೆ ಹೋಗಂಗಿಲ್ಲ, ಎಲ್ಲಿಗೆ ಬರೋಂಗಿಲ್ಲ ಅಂತ ಹೇಳಿದ್ರಿ ಇವ್ರು. ಅಮ್ಮ ಅಲ್ಲಿ ಇಲ್ಲಿ ಅವ್ರು ಬರ್ತಾರಮ್ಮ, ಎಲ್ಲಿಗೆ ಹೋಗಂಗಿಲ್ಲ, ಎಲ್ಲಿಗೆ ಬರೋಂಗಿಲ್ಲ ಅಂತ. ಜಿ ಪರಮೇಶ್ವರ್ ಅವ್ರು ನಿಮ್ಮ ಮನೆಗೆ ಬಂದಿದ್ರು. ಆವಾಗ ನೀವೆಲ್ಲ ಹೇಳಿದ್ರಿ, ಒಂದು ಉದ್ಯೋಗ ಕೊಡ್ರಿ, ಸ್ವಲ್ಪ ಸಹಾಯ ಮಾಡ್ರಿ, ಅವ್ರ ತಂಗಿಯರಿಗೆ ಒಂದು ಯಾವುದಾದ್ರು ಸರ್ಕಾರಿ ನೌಕರಿ ಕೊಡ್ರಿ, ಮನೆ ಕೊಡ್ರಿ ಅಂತ ಹೇಳಿದ್ರಿ. ಅದಕ್ಕೆ ಅವ್ರು ಹ್ಞೂ ಅಂದಿದ್ರು. 18 ವರ್ಷ ಈಗ 18 ವರ್ಷ ಆಗಲಿ ನೌಕರಿ ಕೊಡ್ತೀನಿ ಅಂತ ಅಂದಿದ್ರು ಅವರು. ನೀವೇನು ಹೇಳಿದ್ರಮ್ಮ ಅವಾಗ ಪರಮೇಶ್ವರ್ ಅವ್ರ ಮುಂದೆ? ಯಾರ ಮುಂದೆ? ಹೋಮ್ ಮಿನಿಸ್ಟರ್ ಮುಂದೆ ಹೇಳಿದೆ ರೀ. ನಾನು ಅವ್ರ ಮುಂದೆ ಹೇಳಿದೆ, ಅಣ್ಣಾರ ಹಿಂಗೆ ಕಷ್ಟ ಐತೆ ರೀ, ದುಡಿಬೇಕು, ತಿನ್ಬೇಕ್ರಿ, ದುಡ್ದಾಕಿ ನಾವು ಹೋಲ್ದ್ರಾಕಿ ಏನು ಮಾಡ್ಬೇಕ್ರಿ ಅಣ್ಣಾರ? ನೋಡಿರಿ, ನಮ್ಗೊಂದು ಗೇಣು ಜಾಗ ಕೊಡಿಸಿರಿ, ಒಂದು ನನ್ನ ಮೊಮ್ಮಗಳಿಗಾರ ನೌಕರಿ ಕೊಡಿಸಿರಿ, ಒಂದು ನಮಗಾರ ಒಂದು ನೌಕರಿ ಕೊಡ್ರಿ ಅಂತ ಹೇಳಿದೆ. ಈಗ ನೀವು ಬಾಡಿಗೆ ಮನೆ ಆಗದಿರಿ, ಅದು ಕಷ್ಟ ನಿಮ್ಗೆ? ಬಾಡಿಗೆ ಮನೆಯಾಗ ಅದೀವ್ರಿ. ಈಗ ಇಷ್ಟು ದಿನ 3,000 ಕೊಡ್ತಿದ್ವಿ ರೀ. ಈಗ ಸತ್ತಿಂದ 3,500 ಮಾಡ್ಯಾಳ್ರಿ ಈಗ ಬಾಡಿಗೆ. ಬಾಡಿಗೆ ಕಟ್ಕೋಬೇಕ್ರಿ, ಜೀವನ ಮಾಡ್ಬೇಕ್ರಿ. ಈಗ 2 ತಿಂಗಳಾತ್ರಿ ಮನೆಗಿದ್ದು, ಜೀವನ ನಡಿಬೇಕಲ್ರಿ. ಈಗ ನಿಮ್ಮ ಮನೆ ನಡಿಬೇಕಂದ್ರೆ ನೀವು ದುಡಿಬೇಕ್ರಿ. ಮತ್ತು ಹುಡುಗರು ಸಾಲಿ ಬಿಡ್ಸಕ್ಕೆ ಬರಂಗಿಲ್ಲ ರೀ. ಹುಡುಗರು ಸಾಲಿ ಕಲಿಬೇಕು, ಸಾಲಿಗೆ ಹೋಗ್ಬೇಕು. ಆ ಹುಡುಗರನ್ನ ಎಲ್ಲಿ ಕಳ್ಸಂಗಿಲ್ಲ, ಸಾಲಿ ಕಲಿಬೇಕು, ಇದ್ದೇ ಕಲಿಬೇಕು. ಒಂದು ನೌಕರಿ ಕೊಡಿಸಿದ್ ಅಂತಂದ್ರಿ. ಈಗ ಬಾಡಿಗೆ ಮನೆ ಆಗದ್ರಿ, ಒಂದು ಮನೆ ಆದರೂ ಕೊಡ್ಬೇಕಲ್ಲ ನಿಮ್ಗೆ? ಕೊಡ್ಬೇಕ್ರಿ, ಒಂದು ಮನೆ ಆದ್ರೂ ಕೊಡಬೇಕ್ರಿ. ನೀವು ಹೆಂಗೆ ಮಾತಾಡಿರಿ ಅಲ್ಲ ಹಂಗೆ ಒಂದು 2 ಮನೆ ಕೊಟ್ಟು ಕೇಸಿ ನಮ್ಮ ಜೀವನಕ್ಕೆ ಹೆಂಗಾರ ಒಂದು ಆಧಾರ ಮಾಡ್ಬೇಕ್ರಿ. ನಿಮ್ಗೆ ಪುಣ್ಯ ಬರ್ತೈತಿ ನೋಡ್ರಿ. ಕಷ್ಟ ಆಗುತ್ತಮ್ಮ? ಕಷ್ಟ ಆಕತ್ರಿ. ದುಡಿಯೋ ಮೊಮ್ಮಗಳು ಮನೆಯಾಗಿಲ್ಲ, ಮೊಮ್ಮಗಳೆಲ್ಲ ಕಷ್ಟ ಆಕತ್ರಿ. ಈಗ ಸಿದ್ದರಾಮಯ್ಯನವ್ರು ಇದ್ದಾರೆ, ಜಿ ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು, ಅವ್ರಿಗೆಲ್ಲ ಏನು ಹೇಳ್ತೀರಮ್ಮ ನೀವು? ಅದೇ ಹೇಳ್ತೀವಲ್ರಿ, ಎಲ್ಲರಿಗೂ ಬೇಡ್ಕೊಂಡಿದ್ವಿ, ಒಂದೇ ಬೇಡ್ಕೊತೀವಿ. ನಮಗೇನು ಹೊಟ್ಟೆ ಜೀವನ ಚೆನ್ನಾಗಿಲ್ಲ ರೀ. ಒಂದು ನೌಕರಿ ಕೊಡ್ರಿ, ಒಂದು ಗಂಡು ಮನೆ ಕೊಡ್ರಿ, ಇಷ್ಟ ಸಾಕ್ರಿ, ಇದಕ್ಕಿಂತ ಹೆಚ್ಚಿಗೆ ಬೇಡ್ರಿ, ಸಹಾಯ ಮಾಡಿರಿ ಅಂತ ಇಷ್ಟ ಬೇಡ್ಕೋದ್ರಿ. ಮತ್ತೆ ಏನಿಲ್ಲರಿ ಅಮ್ಮ. ಈಗ ಜಿ ಪರಮೇಶ್ವರ್ ಅವ್ರು ಬಂದಾಗ ನೀವು ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡಿದ್ರಿ. ಅವಾಗ ಅವರು ಹ್ಞೂ ಮಾಡ್ತೀವಿ, ಚುನಾವಣೆ ಇದೆ, ಚುನಾವಣೆ ಮುಗಿದ ಮೇಲೆ ಮಾಡ್ತೀನಿ ಅಂದಿದ್ರು. ಇದುವರೆಗೂ ₹1 ನಿಮ್ಗೆ ದುಡ್ಡು ಬಂದಿಲ್ಲ. ಏನು ಹೇಳ್ತೀರಮ್ಮ? ಹೌದಣ್ಣ, ಬಂದಿಲ್ಲ. ಫಸ್ಟ್ ಹೆಂಗಾದ್ರೂ ಆಕಿದ್ಲು, ಎಷ್ಟೋ ಕಷ್ಟ ಇದ್ರು ಹೆಂಗಾರು ನಡ್ಸ್ಕೊಂಡು ಹೋಗ್ತಿದ್ದೆ. ಆಕಿ ದುಡಿಯೋಕಿನ ಹೋಗ್ಯ ಅಣ್ಣ. ಮನ್ಯಾಗ ಅಂದ್ರೆ ನಾನು ಬೇಕು ಬಂದು ಕುಂತೆ. 4 ಮಂದಿ ಹೊಟ್ಟೆ ಜೀವನ ನಡಿಬೇಕು. 2 ತಿಂಗಳಾದ ಕೆಲ್ಸಕ್ಕೆ ಹೋಗಿಲ್ಲ ಅಣ್ಣ. ನಾವು ಮಾಡ್ತೀನಂದು ಮಾಡೋವಲ್ರು. ಮನಿದಂತರೂ ಪ್ರಸಾದ ಹಬ್ಬ ಹೇಳಾರ್ರಿ ಮಾಡ್ತೀನಂತ. ಬೇರೆದು ಏನಾದರೂ ನೌಕರಿದು ಏನಾದರೂ ಕೊಡ್ಬೇಕಲ್ಲ ಅಣ್ಣ. ಕೊಟ್ಟು ಮಾತ್ರ ಉಳಿಸ್ಕೋಬೇಕಲ್ಲ ಅಣ್ಣ. 2 ತಿಂಗಳಾತು ಯಾರೂ ಬಂದಿಲ್ಲ. ನೀವು ಜಿ ಪರಮೇಶ್ವರ್ ಅವ್ರ ಮುಂದೆ ಏನು ಹೇಳಿದ್ರಮ್ಮ? ನಾವು ಅವ್ರಿಗೆ ಒಂದು ನೌಕರಿ ಕೊಡ್ರಿ, ಒಂದು ಮನೆ, ಒಂದು ಸ್ವಲ್ಪ ಸಹಾಯ ಮಾಡಿರಿ ಅಂದಿದ್ವಿ. ಮಾಡ್ತೇವಮ್ಮ, ಚುನಾವಣೆ ಆಗಿದ್ನ, ಇದು ಎಲೆಕ್ಷನ್ ಮುಗ್ದಿಂದ ಮಾಡ್ತೇವಂದ್ರು. ಒಬ್ಬರು ಬಂದಿಲ್ಲ ಅಣ್ಣ. 2 ತಿಂಗಳು 3-4 ಬಿತ್ತು. ಈಗ 3 ತಿಂಗಳಾಗಕ್ಕೆ ಬಂತು, ಒಬ್ಬರು ಬಂದಿಲ್ಲ. ಏನು ಹೇಳ್ತೀರಮ್ಮ ಸಿದ್ದರಾಮಯ್ಯನವ್ರಿಗೆ ನೀವು? ಅವ್ರಿಗೆ ಕೈ ಮುಗಿದು ಕೇಳ್ತೀನಿ ಅಣ್ಣ, ನಮ್ಗೆ ಯಾರಿಗೂ ಬೇಡ, ನಮ್ಮ ಅಮ್ಮಗೆ ಸಹಾಯ ಆದಂಗೆ ಅವ್ರಿಗೆ ಒಂದು ಯಾವ್ದಾರು ಸಣ್ಣ ಪುಟ್ಟ ಯಾವ್ದಾರು ಕಸ ಬೆಳೆಯೋದಾದ್ರೂ ಒಂದು ನೌಕರಿ ಕೊಟ್ಟು ಸ್ವಲ್ಪ ಸಹಾಯ ಮಾಡ್ಬೇಕಣ್ಣ. ಭಾಳ ಅಂದ್ರೆ ಭಾಳ ಕಷ್ಟ ಆಗಿದೆ ಅಣ್ಣ. ಆಕಿನ ಕಳ್ಕೊಂಡಿದ್ದ ಜಗ್ಗಿ ಕಷ್ಟ ಆಗಿದೆ ಅಣ್ಣ. ಈಗ ಆ ಟೈಮ್ನಾಗ ನೀವು ಎಲ್ಲ ಹೋರಾಟ ಮಾಡಿದ್ರು, ಸಾಕಷ್ಟು ಜನ ಬಂದರು ನಿಮ್ಮ ಮನೆಗೆ, ಸರ್ಕಾರದವರು ಬಂದರು. ಈಗ ಯಾವ ಅಧಿಕಾರಿನೂ ನಿಮ್ಮ ಮನೆಗೆ ಬಂದಿಲ್ಲಮ್ಮ? ಯಾರು ಬಂದಿಲ್ಲ ಅಣ್ಣ, ಯಾರೂ ಬಂದಿಲ್ಲ. ಅವಾಗ ಎಲ್ಲರೂ ಇದ್ರು, ಜನಗಳು ಇದ್ರು ಅಂತ ಬಂದಿದ್ದು. ಇವಾಗ ಯಾರೂ ಬಂದಿಲ್ಲ ಅಣ್ಣ. ಈಗ ಮನೆ ನಡೆಸಕ್ಕೆ ಕಷ್ಟ ಆಗತ್ತಮ್ಮ? ತುಂಬ ಕಷ್ಟ ಆಗುತ್ತಣ್ಣ. ಮನ್ಯಾಗ ಕುಂತೀವಿ, 2 ತಿಂಗಳ ಮನ್ಯಾಗ ಕುಂತೀವಣ್ಣ. ಭಾಳ ಕಷ್ಟ ಆಗುತ್ತೆ. ನಿಮ್ಗೆ ಸರ್ಕಾರದವ್ರು ಪರಿಹಾರ ಕೊಡ್ಬೇಕಣ್ಣ. ಹಿಂಗೆ ಮಾಡ್ಬೇಕಣ್ಣ. ಅವಕ್ಕೆ ಹೋಗ್ಯಾಳ ಅಂದ್ರೆ ಕೊಡ್ಬೇಕು ಬೇಡಣ್ಣ. ಒಂದು ಸ್ವಲ್ಪರ ಕೊಟ್ಟರು ಅದ್ರ ಮ್ಯಾಗಾರ ಜೀವನ ಮಾಡ್ತೀವಿ ನಾವು. ದುಡಿತೀವಿ ಅನ್ನಂಗಿಲ್ಲ ನಾವು. ಒಂದು ಯಾವುದಾದ್ರೂ ನೌಕರಿ ಎಲ್ಲ ತಪ್ಪಿದ್ರಣ್ಣ. ಅವಾಗಷ್ಟೇ 1 ತಿಂಗಳಾಗಷ್ಟೇ ಅಣ್ಣ. ಅದಕ್ಕೆ ಸತ್ತಾಗಷ್ಟೇ ಇತ್ತದು. ಇವಾಗ ಯಾರು ಬಂದಿಲ್ಲ, ಯಾರು ಬಂದಿಲ್ಲ.
ಮಾತಾಡಿ ಹೋಗ್ಬಿಟ್ರು. ಮಾತಾಡಿ ಹೋದ್ರು. ಮನಿದಂತ ಕೊಡ್ತೀನಿ ಅಂದಿದ್ದಾರೆ, ಅವ್ರು ಭರವಸೆ ಕೊಟ್ಟಿದ್ದಾರಣ್ಣ. ಸರ್ಕಾರದವರು ಅಕ್ಕ ಸತ್ತಾಗ ಸಾಕಷ್ಟು ಜನ ಬಂದರು, ಆದರೆ ಇದುವರೆಗೂ ಕೂಡ ಯಾರೂ ಬಂದಿಲ್ಲ. 1 ರೂಪಾಯಿ ಕೂಡ ಪರಿಹಾರ ಬಂದಿಲ್ಲ. ನಮಗೆ ಜೀವನ ಮಾಡೋದು ಕೂಡ ಕಷ್ಟ ಆಗಿದೆ. ಕೂಡಲೇ ಸರ್ಕಾರದವರು ನಮಗೆ ಪರಿಹಾರ ಕೊಡಬೇಕು ಅನ್ನೋದು ಅಂಜಲಿ ಕುಟುಂಬಸ್ಥರ ಆಗ್ರಹ. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.